ಆನಂದ ಅದು ಹಿಂಗೆ ಸರ್ ನೋಡು ಅಲ್ಲಿ ನೋಡ್ರಿ ಅಲ್ಲಿ ಕರೆಕ್ಟ್ ಇಟ್ಟಿನಿ ಅದನ್ನ ಹಿಂಗೆ ಸರ್ಸಿಟ್ರೆ ಹೊಳ್ಳಿ ಆನಂದ ಆನಂದ ಏ ಅನ್ರುತ ಮಂಜು ಅದೇ ಅಲ್ಲ ಉದ್ದಕ್ಕೆ ಹಾಕ್ತಾರೆ ನೋಡಿ ಸರ್ ಬೇಡ ಆ ಮೇಟಿಯರ್ ಮಗನ ಬಿಡೋರು ಪಾಪ ಮೇಟಿಯರ್ ಮಗನ ಬಿಡೋರು ಟಿಕೆಟ್ ಹಾಕಿ ಸರ್ ಹಾಂ ಈಗ ನಿನ್ನ ನೆನ್ಸಿದ ಹೌದ್ರಿ ಸರ್ ಗುರುಪಾದ ಇದನ್ನ ಕಾಶ್ಯಪ್ ಒಂದು ಇವತ್ತು ಚಂದ ಕಾಣತ್ತೆ ಕಾಶ್ಯಪ್ ಕ್ಯಾಮ್ರಾಮನ್ಗಳು ಸರ್ ನಮ್ಮ ಕಾಶ್ಯಪ್ನವ್ರು ಸರ್ ಕಾಶ್ಯಪ್ನವ್ರು ಅಂದ್ರೆ ಇವತ್ತು ಗೊತ್ತಿಲ್ಲ ಸರ್ ಈಗ ಬಂದ ಡಿ ಕೆ ಶಿವಕುಮಾರ್ ಬಂದಾರ ಸರ್ ಬಂದಾರ ಸರ್ ಏನಿಲ್ಲ ಸಿ ಎಂ ಬಂದ ನೀವು ಗದ್ದಲ ನೀವೇ ಬರ್ಕೊಂಡ್ಬಿಡ್ರಿ ಮುಖ್ಯಮಂತ್ರಿಗಳಿಂದ ಮೆಡಿಕಲ್ ಕಾಲೇಜ್ ಅಡಿಗೆಲ್ಲ ಅಂತ ಮೆಡಿಕಲ್ ಕಾಲೇಜ್ ಅಡಿಗೆಲ್ಲು ಸಿ ಎಮ್ ಡಿ ಸಿ ಎಂ ಬಾಯಿಗೆ ಅಂತಂದು ಇಷ್ಟು ಹಾಕೊಂಡ್ಬಿಡ್ರಿ ಡಿ ಕೆ ಶಿ ಎಲ್ಲಿದಾರೆ ಎಲ್ಲಿದಾರೆ ಎಲ್ಲಿ ಕಾಣಿಸೋದಲ್ಲ ದೂರ ಉಳಿದ ಸಿ ಎಂ ಜೊತೆ ಬಾರದ ಡಿ ಸಿ ಎಂ ಅಂತಂದು ಸಿ ಎಂ ಫೋಟೋಗ್ರಾಫರ್ ಆಗ್ಬಿಟ್ಟು ಸಿ ಎಮ್ಗೆ 7 ದಿನದ ಶೆಟ್ಟರ್ ಗೈರು ಹೋದ ಡಿ ಸಿ ಎಂ ಅಂತಂದು ಹಾಕಿ ಫೋಟೋ ಐತಿ ಫೋನ್ ಮಾಡಿ ಅವ್ರನ್ನೇನ್ ಮಾಡ್ತೀವಿ ಹತ್ಲಾಗೆ ನಡ್ರಿ ಇತ್ಲಾಗೆ ಅಂತ ಅಂದ್ರ ಅವ್ರೆ ಹೋದ್ರಲ್ಲ ಅವ್ರ
ಬರ್ತಾರೆ ಮಾಜಿ ಸೈನಿಕರ ಕಡೆ ಡಿಕೆ ಸರ್ ಅಂದ್ರ ಬರ್ತಾರ್ರಿ ಅವ್ರು ಬರ್ಲಿ ಹೇಳ್ರಿ ಅವ್ರು ಬರ್ಲಿ ನೋಡ್ರಿ ಎರಡು ಬಂದವ ಡಿಕೆ ಸರ್ ಹೋಗಿರ್ಬೇಕ್ರಿ ಬರ್ಲ್ರಿ ಅವ್ರದ ಮೇನ್ ಐತಿ ಡಿಕೆ ಸರ್ ಬಂದ್ರ ಹಿಂಗಿರ್ಬೇಕು ಸುಮ್ಮನ ಹಿಂಗ ಬೇಕ ಈಗ ಬಿಡೋರಿ ಆತದ ಲೆಕ್ಕ ಮತ್ ನಿಂತ್ರ ಫೋಟೋ ಸೈಡ್ ಮುಂದೆ ಸರ್ ಸರ್, ಈಗ ಸರ್ಕಾರಿ ಮೆಡಿಕಲ್ ಕಾಲೇಜು ಬಹು ವರ್ಷದ ಒಂದು ಬೇಡಿಕೆ ಆಗಿತ್ತು ಬಾಗಲಕೋಟೆ ಜನರು. ಸರ್ಕಾರಿ ಮೆಡಿಕಲ್ ಕಾಲೇಜು ಬಹಳ ವರ್ಷಗಳ ಬೇಡಿಕೆ ಆಗಿತ್ತು ಬಾಗಲಕೋಟೆ ಜನರು. ಕೊನೆಗೂ ಈಗ ಅದು ಬಹಳ ಭೇಟಿಯವರು ಪ್ರಯತ್ನ ಪಾಪ ಆಗಲೇಬೇಕು ಮೆಡಿಕಲ್ ಕಾಲೇಜು ಇಲ್ಲಿ ಅವರು ಛಲ ಮಾಡಿದ್ರು. ಹಾಗಾಗಿ ಆಸೆ ಅವರ ಕನಸಿದೆಯಲ್ಲ ಕನಸಿಗೆ ಮನಸ್ಸು ಮಾಡ್ತಾರೆ. ಸರ್, ಈ ಕೃಷ್ಣ ಮೇಲ್ದಂಡ ಯೋಜನೆ ಸಂಬಂಧಪಟ್ಟಂಗೆ ಬಜೆಟ್ನಲ್ಲಿ ಅಮೌಂಟ್ ಏನು ರಿಲೀಸ್ ಮಾಡಿಲ್ಲ ಅಂತ ಹಿಂಗೆ ಒಂದು ಪ್ರತಿ ವರ್ಷ 10,000 ರೂಪಾಯಿ ಕೊಡ್ತೀರಂತ. ಅದು ಪ್ರತಿ ವರ್ಷನೂ ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀಯ? ಅಲ್ಲ ಸರ್, ದುಡ್ಡಿಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಅಂದ್ರೆ ಈಗ ಬಿಜೆಪಿ ಅವರು ಆರೋಪ ಮಾಡಿದ್ದಾರೆ. ಇವತ್ತು ಪ್ರಾರಂಭ ಮಾಡ್ತೀವಿ. ಹಾಂ ಸರ್, ಸಂತ್ರಸ್ತರಿಗೆ ಯಾರು ಜೀವನ ಕಳ್ಕೊಂಡಿರೋರಿಗೆ ಅವ್ರಿಗೆ ಚೆಕ್ ಕೊಡೋದ್ರ ಮೂಲಕ ಪ್ರಾರಂಭ ಮಾಡ್ತೀವಿ. ಅವ್ರು ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ 3 ವರ್ಷದಲ್ಲಿ ಮಾಡ್ತೀವಿ. ಅಂದ್ರೆ ಸರ್, ಸರಿ, ಈ ಸತ್ತುಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. BTDಯಿಂದಾಗಿ ಈ ಸತ್ತು ಸರ್, BTDಯಲ್ಲಿ ನಮ್ಮ ಇಡೀ ರಾಜ್ಯದ ಸಮಸ್ಯೆ ಆಗಿದೆ. ಈ ಸತ್ತುದು ಈ BTDಯಿಂದ ನಮ್ಮ ಸಂತ್ರಸ್ತರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಅದು ಈ ವಿಶೇಷ ಅಂತ ಇಲ್ಲಿ ಪರಿಗಣಿಸಿ ಅದೊಂದೇನೋ ನೀವು ಮಾಡಿದ ಅನುಕೂಲ ಆಗುತ್ತಂತೆ. ಸರ್ ಮಾಡಿಸ್ತೀವಿ, ಸರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರಿ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ತೀವಿ. ಸರ್, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಈಗ ಮೆಡಿಕಲ್ ಕಾಲೇಜಿನ ಅಡಿಗಲ್ ಸಮಾರಂಭ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಬಸವಣ್ಣವರ ಮೂರ್ತಿಗೆ ತಲಾ 40 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೊಂದು ಲೆಟರ್ ಹರಿದಾಡ್ತಾ ಇದೆ. ಅದಕ್ಕಿದು ಕೇವಲ ಚುನಾವಣಾ ಗಿಮಿಕ್ ಅನ್ನೋದು ಬಿಜೆಪಿಗರ ಆರೋಪ. ಹೀಗಾಗಿ ತಮ್ಮ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ, ಗಿಮಿಕ್ ಅಂತ ಇದ್ದಾರಲ್ಲ, 4 ವರ್ಷ ಸರ್ಕಾರದಲ್ಲಿ ಇದ್ದಾರಲ್ಲ, ಅವ್ರ್ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಹೆಂಗೆ ಗಿಮಿಕ್ ಹೆಂಗಾಗುತ್ತೆ? 2014 ಟೆಂಡರ್ ಕರೆದಿದ್ದೀವಿ, ಏಜೆನ್ಸಿ ಫಿಕ್ಸ್ ಆಗದೆ, ಕೆಲಸ ಪ್ರಾರಂಭ ಆಗಬೇಕು ಅಷ್ಟೇ. ಅದಕ್ಕೆ ಇವತ್ತು ಅಡಿಗಲ್ ಆಗ್ತಾ ಇದೆ. ಉಪಚುನಾವಣೆ ಅಭ್ಯರ್ಥಿಗೆ ಯಾವಾಗ ಘೋಷಣೆ ಮಾಡ್ತಾರೆ ಸರ್, ಈಗ ಅಂದ್ರೆ ಈ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಇದೆಯಲ್ಲ ಸರ್? ಭೇಟಿ ಕುಟುಂಬದವರಿಗೆ ಸರ್, ಅವರು ಒಬ್ರು ಆಸ್ಪಿರೆಂಟ್, ಅವರು ಒಬ್ರು ಸ್ಟ್ರಾಂಗ್ ಆಸ್ಪಿರೆಂಟ್. ಇವತ್ತ ಘೋಷಣೆ ಮಾಡ್ತಾರ ಅಂತ ಹೈಕ್ ಮಾಡ್ತೀವಿ. ಎಲೆಕ್ಷನ್ ಘೋಷಣೆ ಆಗಿತ್ತು, ಆಗ್ಬೋದು, ಇನ್ನೊಂದು ವಾರದಲ್ಲಿ ಆಗ್ಬೋದು, 1 ವಾರದ ಒಳಗಡೆ ಆಗ್ಬೋದು.
ಸರ್ ಮೇಟಿಯವ್ರ ಮನೆಯೊಳಗ ಮಹಾದೇವಿ ಮೇಟಿಯವ್ರು ನಾನು ಆಕಾಂಕ್ಷಿ ನಾವು 3-4 ಮಂದಿ ಮಕ್ಕಳು ಯಾರ್ಯಾರೋ ಆಕಾಂಕ್ಷಿಗಳಾಗೋದು ತಪ್ಪಲ್ಲ. ಆದರೆ ಹೈಕಮಾಂಡ್ನವರು ನಾವೆಲ್ಲರೂ ನೋಡಿ ಕ್ಯಾಂಡಿಡೇಟ್ನೆಲ್ಲ ಶಿಫಾರಸು ಮಾಡ್ತೀವಿ. ಅವರು ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಅಲ್ಲ ಒಂದೇ ಕುಟುಂಬದಲ್ಲಿ ಕೇಳ್ತಾ ಇದ್ರೆ ಮತ್ತಷ್ಟು ಗೊಂದಲಕ್ಕೆ ಈಡಾಗುತ್ತೆ ಅಂತಂದ್ರೆ ಒಂದೇ ಕುಟುಂಬದಲ್ಲಿ 2-3 ಮಂದಿ ಟಿಕೆಟ್ಗೆ ಕೇಳ್ಕೊಂಡು ಹೊಂಟ್ರೆ ಗೊಂದಲ ಆಗ್ತೈತಿ ಒಬ್ಬರಿಗೆ ಕೊಡೋದು ಟಿಕೆಟ್ ಹೈಕಮಾಂಡ್ನವರು ಒಬ್ಬರಿಗೆ ತೀರ್ಮಾನ ಮಾಡೋದು. ಸರ್ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಬಹಳ ಆಗ್ತಾ ಇದೆ ಸರ್. ಸೋಷಿಯಲ್ ಮೀಡಿಯಾ ವಾರ ಆಗ್ತಾ ಇದೆ ಸರ್. ಎಲ್ಲ ಪ್ರಿಪರೇಷನ್ ಎಲ್ಲ ಆಗಿದೆ. ವಿ ಆರ್ ರೆಡಿ ಫಾರ್ ದಿ ಬೈ ಎಲೆಕ್ಷನ್. ಎರಡು ಕ್ಷೇತ್ರ ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್. ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದು. ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಟ್ಟರೆ ನಾವು ವಿಸ್ತರಣೆ ಮಾಡ್ತೀವಿ. ನಾವು ಮಾಡಿದ್ದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದ್ದೀವಿ. ನಮ್ಮ ಫುಡ್ ಮಿನಿಸ್ಟ್ರು 2 ಮೀಟಿಂಗ್ ಬರೆದಿದ್ದಾರೆ. ನಾನು ಪತ್ರನೂ ಬರೆದಿದ್ದೀನಿ ಕನ್ಸರ್ನ್ ಮಿನಿಸ್ಟ್ರಿಗೆ. ಈ ಅಭಾವ ಆಗ್ಬಾರ್ದು ನೋಡ್ಕೊಳ್ಳಿ ಅಂತ ಪತ್ರ ಬರೆದಿದ್ದೀನಿ. ಈ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಬರೆದಿದ್ದೀನಿ. ಸೊ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಒಳ ಮೀಸಲಾತಿ ಸಿಲಿಂಡರ್ ಅಭಾವ ಸಮಸ್ಯೆ ಕಾಡಲ್ವಾ ಸರ್? ಒಳ ಮೀಸಲಾತಿ ಜಾರಿಗೆ ನಾನು 27ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ. 27ನೇ ತಾರೀಕು ಸರ್ ಡಿ ಕೆ ಸರ್ ಎಲ್ಲಿ ಸರ್ ಹೇಳಿ ಸರ್. ನಾಳೆ ಅಲ್ಲ ನಾಳಿದ್ದು ನಾನು HK ಪಾಟೀಲ್, ಪಾಟೀಲು ಮತ್ತು ನಮ್ಮ ಮೈನಾರಿಟೇಷನ್ ಮಿನಿಸ್ಟರ್ ಬಸವರಾಜ್ ಇಷ್ಟನ್ನು ದೆಹಲಿಯಲ್ಲಿ ಎಲ್ಲ ಸಂಸತ್ ಸದಸ್ಯರು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕರ್ನಾಟಕ ಭವನದಲ್ಲಿ ಒಂದು ವಾರ ಸಾಯಂಕಾಲ ನಾವೇನು ಅವಾರ್ಡ್ ಮಾಡಿದ್ದೀವಿ, ಈ ಅವಾರ್ಡ್ ಮಾಡಿದ್ದನ್ನು ವಿರೋಧಿಸಿ ಅವಾರ್ಡ್ ಮಾಡಬಾರ್ದು, ಲ್ಯಾಂಡ್ ಅಕ್ವಿಸಿಷನ್ ಮಾಡಬಾರ್ದು ಅಂಥೇಳಿ ಈಗಾಗಲೇ ಆಂಧ್ರ ಪ್ರದೇಶದವರು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅವರು ನಮಗೆ ಕಾರ್ಡ ಕೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಭೂಮಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 26,000 ಕೋಟಿ ರೂಪಾಯಿ ಕೂಡ ಈಗಾಗಲೇ ಏನು ಎತ್ತರ ಆಗುವಂಥ ಜಾಗಕ್ಕೆ ಈಗಾಗಲೇ ಕೆಲಸಗಳಲ್ಲಿ ಕೂಡ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ನಾವೇನಿಗೇನು ಎತ್ತರಿಸ್ತಾ ಇಲ್ಲ, ಆದರೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. 2010ರಲ್ಲಿ ಆದಂಥ ಆದೇಶ ನಮ್ಮ ಮೂಲಭೂತದ ಹಕ್ಕು. ಸೊ ಅದಕ್ಕೆ ಈಗ ಆಂಧ್ರ ಪ್ರದೇಶದಲ್ಲೂ ತಗರಲಾಗ್ತಾ ಇದ್ದಾರೆ, ಇಲ್ಲೂ ತಗರಲಾಗ್ತಾ ಇದ್ದಾರೆ. ಮತ್ತು ತುಂಗಭದ್ರಾಯಿಂದ ಏನು ನಮಗೆ ನೀರು ಲ್ಯಾಬ್ಸ್ ಆಗ್ತದೆ, ಆ ಲ್ಯಾಬ್ಸು ಒಂದು 30 TMC ನೀರಲ್ಲಿ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದು ಆಲ್ಟರ್ನೇಟಿವ್ ಏನು ಅಂತ ನಾವು ಯೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಅವರು ಸಹಕಾರ ಕೊಡ್ತಾರೆ. ಇಂಥ ಎಲ್ಲ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಒತ್ತಡ ಇರಲಿಕ್ಕೆ ನಮ್ಮ MPಗಳಿಗೆ ನಾವು ಮನವಿ ಮಾಡಲಿಕ್ಕೆ ಹೋಗ್ತೀವಿ. ಯಾವಾಗ ಹೋಗ್ತೀರಿ ಸರ್? ಸಿಎಂ ಭಾಗ್ಯ ಯಾವಾಗ ಸರ್? ಸಿಎಂ ಭಾಗ್ಯ ಯಾವಾಗ ಸರ್?